ಭಯದಿಂದ ಬದುಕಿದ್ರೆ ಸುರಕ್ಷಿತವಾಗಿರಬಹುದು, ಆದರೆ ಧೈರ್ಯದಿಂದ ಬದುಕಿದ್ರೆ ಯಶಸ್ಸು ಸಿಗುತ್ತೆ. ಆದ್ರಿಂದ ಸ್ನೇಹಿತರೆ, ಕನಸು ಕಾಣಿ, ಕಷ್ಟಪಡಿ, ರಿಸ್ಕ್ ತಗೊಳ್ಳಿ, ಮುಂದೆ ನಡೆಯಿರಿ. ಒಂದು ದಿನ ಯಶಸ್ಸು ನಿಮ್ಮ ಬಾಗಿಲು ತಟ್ಟೋದು ಖಂಡಿತ. ಯಶಸ್ಸು ಬೇಕಂದ್ರೆ ಸ್ವಲ್ಪ ರಿಸ್ಕ್ ತಗೋಬೇಕಪ್ಪ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೇಳೋ ಈ ವಿಷಯನ ಕೇಳಿದ್ರೆ ಇದು ತುಂಬ ಸರಳ, ಆದರೆ ಜೀವನನೇ ಬದಲಾಯಿಸೋ ಶಕ್ತಿ ಇದಕ್ಕಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಶಸ್ಸು ಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು. ನಮ್ಮೂರ್ ಕಡೆ ಒಂದು ಮಾತು ಹೇಳ್ತಾರೆ, ಕೆರೆಯಲ್ಲಿ ಇಳಿದೆ ಈಜು ಕಲಿಯೋಕ್ಕಾಗಲ್ಲ. ಅದೇ ರೀತಿ ಜೀವನದಲ್ಲಿ ರಿಸ್ಕ್ ತಗೊಳ್ಳದೆ ಯಶಸ್ಸು ಸಿಗೋದು ಅಸಾಧ್ಯ. ಬಹಳ ಜನರಿಗೆ ಕನಸುಗಳಿರ್ತವೆ. ಒಳ್ಳೆ ಕೆಲಸ ಮಾಡಬೇಕು, ಸ್ವಂತ ಮನೆ ಕಟ್ಟಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಆ ಕನಸುಗಳನ್ನು ಸಾಧಿಸೋ ಸಮಯ ಬಂದಾಗ ಭಯ ಶುರು ಆಗತ್ತೆ. ನಾನು ಸೋತ್ರೆ ಜನ ಏನು ಅನ್ಕೋತಾರೆ, ಹಣ ಹೋಗ್ಬಿಟ್ರೆ, ನನ್ನಿಂದ ಆಗಲಿಲ್ಲ ಅಂತ ಅಂದರೆ, ಈ ಪ್ರಶ್ನೆಗಳು ನಮ್ಮನ್ನು ಮುಂದೆ ಹೋಗದಂತೆ ಮಾಡಿಬಿಡ್ತವೆ. ಆದರೆ ಒಂದ್ಸರಿ ಯೋಚನೆ ಮಾಡಿ, ಈಗ ನೀವು ಇರುವ ಜಾಗದಲ್ಲೇ 10 ವರ್ಷ ಇದ್ದರೆ ಅದು ನಿಮ್ಗೆ ಖುಷಿ ಕೊಡುತ್ತಾ? ಖಂಡಿತ ಇಲ್ಲ ಫ್ರೆಂಡ್ಸ್. ಅಂದರೆ ಏನಾದರೂ ಹೊಸದು ಮಾಡಲೇಬೇಕು. ರೈತ ಬೀಜ ಬಿತ್ತುವಾಗ ಬೆಳೆ ಬರುತ್ತೋ ಇಲ್ವೋ ಅಂತ ಅವನಿಗೆ ಗೊತ್ತಿರಲ್ಲ, ಆದರೂ ಅವನು ಬೀಜ ಬಿತ್ತುತ್ತಾನೆ. ಯಾಕಂದರೆ ಬಿತ್ತದೇ ಇದ್ದರೆ ಬೆಳೆ ಬರಲ್ಲ ಅಂತ ಅವನಿಗೆ ಗೊತ್ತು. ಅದೇ ರೀತಿ ಜೀವನದಲ್ಲೂ ಕೂಡ ಪ್ರಯತ್ನ ಮಾಡಲೇಬೇಕು. ಇವತ್ತು ಯೂಟ್ಯೂಬ್ನಲ್ಲಿ ದೊಡ್ಡ ದೊಡ್ಡ ಕ್ರಿಯೇಟರ್ಗಳನ್ನು ನೋಡ್ತೀವಿ, ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸ್ಗಳು. ಆದರೆ ಅವರ ಮೊದಲ ವಿಡಿಯೋ ನೋಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಆದರೂ ಅವರು ಶುರು ಮಾಡಿದ್ರು. ಜನ ನಕ್ಕಿರ್ಬೋದು, ಕೆಟ್ಟ ಕಾಮೆಂಟ್ಸ್ ಮಾಡಿರ್ಬೋದು, ಟೀಕೆ ಮಾಡಿರ್ಬೋದು, ಆದರೂ ಅವರು ನಿಲ್ಲಿಸಲಿಲ್ಲ. ಆದ್ದರಿಂದ ನಿಮ್ಮ ಕನಸನ್ನು ಯಾರಾದರೂ ನೋಡಿ ನಕ್ಕರೆ ನೀವು ಬೇಜಾರು ಮಾಡ್ಕೋಬೇಡಿ. ಜನರು ಮೊದಲಿಗೆ ನಗ್ತಾರೆ, ನಂತರ ಪ್ರಶ್ನೆ ಕೇಳ್ತಾರೆ, ಕೊನೆಗೆ ಅವರೇನೆ ನಿಮಗೆ ಶಭಾಷ್ ಅಂತ ಚಪ್ಪಾಳೆ ತಟ್ತಾರೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಸಾಕು. ಈ ಒಂದು ವಿಷಯನ ನೆನಪಿಡಿ ಫ್ರೆಂಡ್ಸ್. ಸೋತವರು ಮತ್ತೆ ಗೆಲ್ಲಬಹುದು, ಆದರೆ ಪ್ರಯತ್ನವನ್ನೇ ಮಾಡದವರು ಯಾವತ್ತೂ ಗೆಲ್ಲೋಕ್ಕಾಗಲ್ಲ. ಎಸ್ ಫ್ರೆಂಡ್ಸ್, ಸೋತವರು ಮತ್ತೆ ಗೆಲ್ಲಬಹುದು, ಆದರೆ ಪ್ರಯತ್ನವನ್ನೇ ಮಾಡಿದವರು ಯಾವತ್ತಿಗೂ ಗೆಲ್ಲೋಕ್ಕಾಗಲ್ಲ. ಜೀವನದಲ್ಲಿ ಕೆಲವೊಮ್ಮೆ ಬೀಳ್ತೀವಿ, ಏಳ್ತೀವಿ, ಕೆಲವೊಮ್ಮೆ ಮೋಸ ಹೋಗ್ತೀವಿ, ಕೆಲವೊಮ್ಮೆ ನಾವು ನಿರೀಕ್ಷೆ ಮಾಡದ ಸಮಸ್ಯೆಗಳು ಕೂಡ ಬರ್ತವೆ. ಆದರೆ ಅದಕ್ಕೆ ಹೆದರಿ ಕುಳಿತರೆ ಜೀವನ ಅಲ್ಲೇ ನಿಂತು ಬಿಡುತ್ತೆ. ಒಂದು ಬಾಗಿಲು ಮುಚ್ಚಿದ್ರೆ ಮತ್ತೊಂದು ಬಾಗಿಲನ್ನು ತೆಗಿಬಹುದು. ಆದರೆ ನಾವು ಮುಚ್ಚಿದ ಬಾಗಿಲನ್ನೇ ನೋಡ್ತಾ ಕೂತಿದ್ರೆ ಹೊಸ ಅವಕಾಶಗಳು ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಿಮ್ಮ ವಯಸ್ಸು ಎಷ್ಟು ಅನ್ನೋದು ಮುಖ್ಯ ಅಲ್ಲ. 20 ವರ್ಷ ಇರಲಿ, 30 ವರ್ಷ ಇರಲಿ, 40 ವರ್ಷ ಇರಲಿ, ಹೊಸದಾಗಿ ಶುರು ಮಾಡೋಕೆ ಯಾವತ್ತೂ ತಡ ಆಗೋದೇ ಇಲ್ಲ. ಇವತ್ತು ಒಂದು ನಿರ್ಧಾರ ಮಾಡ್ರಿ. ಬಹಳ ದಿನಗಳಿಂದ ಮಾಡಬೇಕು ಅಂತ ಯೋಚಿಸ್ತಿರೋ ಕೆಲಸ ಏನಿದೆಯೋ ಅದನ್ನ ಇವತ್ತೇ ಶುರು ಮಾಡ್ರಿ. ಸಣ್ಣ ಹೆಜ್ಜೆ ಇಡಿ. ಆ ಹೆಜ್ಜೆಯೇ ನಿಮ್ಮ ಜೀವನದ ದೊಡ್ಡ ತಿರುವಾಗಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ಶತ್ರು ಯಾರೂ ಇಲ್ಲ. ನಮ್ಮ ಮನಸ್ಸಿನೊಳಗಿರುವ ಭಯವೇ ಒಂದು ದೊಡ್ಡ ಶತ್ರು. ಕೆಲವೊಮ್ಮೆ ನಾವು ಏನಾದರೂ ಹೊಸದಾಗಿ ಮಾಡೋಕೆ ಹೊರಟಾಗ ನಮ್ಮ ಸುತ್ತಮುತ್ತಲಿನ ಜನರೇ ಅದು ನಿನ್ನಿಂದ ಆಗಲ್ಲ, ಅದರಲ್ಲಿ ನಿನಗೆ ಫ್ಯೂಚರ್ ಇಲ್ಲ, ಸುಮ್ಮನೆ ಇದ್ದ ಕೆಲಸ ಮಾಡಿಕೊಂಡು ಮನೇಲಿ ಇದ್ಬಿಡು ಅಂತೆಲ್ಲ ಹೇಳ್ತಾರೆ. ಅವರು ಕೆಟ್ಟವರು ಅಂತಲ್ಲ, ಆದರೆ ಅವರು ನಿಮ್ಮ ಕನಸನ್ನ ನೋಡೋದಿಲ್ಲ. ಅವರು ತಮ್ಮ ಭಯವನ್ನು ಮಾತ್ರ ನೋಡ್ತಾರೆ. ನಿಮ್ಮ ಜೀವನವನ್ನ ನೀವು ಬದುಕಬೇಕು, ನಿಮ್ಮ ಕನಸನ್ನ ನೀವು ನನಸು ಮಾಡ್ಕೋಬೇಕು. ಆದ್ರಿಂದ ನಿರ್ಧಾರವು ನಿಮ್ಮದೇ ಆಗಿರಬೇಕು. ಒಮ್ಮೆ ಯೋಚಿಸಿ ನೋಡಿ, ಒಂದು ಮಗು ನಡೆಯೋಕೆ ಕಲಿಬೇಕಾದ್ರೆ ಎಷ್ಟು ಸಾರಿ ಬೀಳುತ್ತೆ? 10 ಬಾರಿ, 20 ಬಾರಿ, ಇನ್ನೂ ಹೆಚ್ಚು ಬಾರಿ ಬಿದ್ದಿರ್ಬೋದು. ಆದರೆ ಅದು ನನ್ನಿಂದ ನಡೆಯೋಕ್ಕಾಗಲ್ಲ ಅಂತ ಹೇಳೋದಿಲ್ಲ, ಮತ್ತೆ ಎದ್ದು ನಡೆಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರಿಂದನೇ ಅದು ಒಂದಿನ ನಡೆಯುತ್ತೆ, ಮುಂದೆ ಓಡುತ್ತೆ. ಆದರೆ
ನಾವು ದೊಡ್ಡವರಾದ್ಮೇಲೆ ಒಂದು ಬಾರಿ ಸೋತ್ರೂ ನನ್ನ ಅದೃಷ್ಟನೇ ಹೀಗಿರಬೇಕು, ನಾನು ಏನು ಕೆಲಸ ಮಾಡೋಕ್ಕೆ ಹೋದ್ರೂ ನನಗದರಲ್ಲಿ ಪಾಸಿಟಿವ್ ಆಗೋದೇ ಇಲ್ಲ ಅಂತ ನಾವು ಕೈ ಚೆಲ್ಬಿಡ್ತೀವಿ. ಸ್ನೇಹಿತರೆ, ಅದೃಷ್ಟ ಅನ್ನೋದು ಪ್ರಯತ್ನ ಮಾಡುವವರ ಮನೆ ಬಾಗಿಲು ತಟ್ಟುತ್ತೆ. ಪ್ರಯತ್ನ ಮಾಡದವರ ಮನೆಗೆ ಅದೃಷ್ಟವೂ ಕೂಡ ಕಾಲಿಡಲ್ಲ. ಇವತ್ತು ನಿಮ್ಮಲ್ಲಿ ಹಲವರು ಯೂಟ್ಯೂಬ್ ಚಾನೆಲ್ ಶುರು ಮಾಡಬೇಕು ಅಂತ ಯೋಚಿಸ್ತಾ ಇರ್ಬೋದು. ಕೆಲವರು ತಮ್ಮ ಸ್ವಂತ ವ್ಯವಹಾರ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ಬೋದು. ಇನ್ನು ಕೆಲವರು ಹೊಸ ಕೆಲಸ ಹುಡುಕ್ಬೇಕು ಅಂತ ಬಯಸ್ತಾ ಇರ್ಬೋದು. ಆದರೆ ಒಂದು ಪ್ರಶ್ನೆ ನಿಮ್ಮನ್ನ ತಡೀತಿರ್ಬೋದು, ನಾನು ಫೇಲ್ ಆಗ್ಬಿಟ್ರೆ? ಅದಕ್ಕೆ ನನ್ನ ಉತ್ತರ ಏನು ಗೊತ್ತಾ? ಫೇಲ್ ಆಗದಿದ್ರೆ? ನಾವು ಯಾವಾಗಲೂ ಕೆಟ್ಟದನ್ನೇ ಯೋಚಿಸ್ತೀವಿ, ಒಳ್ಳೆಯದು ಆಗುವ ಸಾಧ್ಯತೆಯನ್ನ ಮರೆತು ಬಿಡ್ತೀವಿ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಜೀವನವೇ ಬದಲಾಗಬಹುದು. ನಮ್ಮ ಊರಲ್ಲಿ ಕೆಲವರು ಸಣ್ಣ ಅಂಗಡಿಯಿಂದ ಶುರು ಮಾಡಿ ದೊಡ್ಡ ದೊಡ್ಡ ವ್ಯಾಪಾರಿಯಾಗಿದ್ದಾರೆ. ಕೆಲವರು ಶೂನ್ಯದಿಂದ ಆರಂಭಿಸಿ ಒಳ್ಳೆಯ ಮನೆ ಕಟ್ಟಿದ್ದಾರೆ. ಕೆಲವರು ಸಾಮಾನ್ಯ ಕೆಲಸದಿಂದ ಆರಂಭಿಸಿ ಉತ್ತಮ ಹುದ್ದೆಗೆ ಹೋಗಿದ್ದಾರೆ. ಅವರಲ್ಲಿ ಯಾವುದಾದರೂ ಮಾಯಾಜಾಲ ಇತ್ತಾ? ನೋ ಫ್ರೆಂಡ್ಸ್, ಖಂಡಿತವಾಗಿಯೂ ಇಲ್ಲ. ಅವರು ಒಂದು ಹೆಜ್ಜೆ ಮುಂದೆ ಇಟ್ಟರು ಅಷ್ಟೇ, ರಿಸ್ಕ್ ತಗೊಂಡ್ರು ಅಷ್ಟೇ. ನೀವು ಕೂಡ ಅದನ್ನೇ ಮಾಡಬೇಕು. ಸ್ನೇಹಿತರೆ, ಕೆಲವೊಮ್ಮೆ ಜೀವನ ನಮ್ಮನ್ನು ಪರೀಕ್ಷಿಸುತ್ತದೆ. ಕಷ್ಟಗಳು ಒಂದರ ಹಿಂದೆ ಒಂದು ಬರುತ್ತವೆ. ಆಗ ನಮಗೆ ಎಲ್ಲವೂ ಮುಗಿದು ಹೋಯ್ತು ಅಂತ ಅನಿಸ್ಬೋದು. ಆದರೆ ನೆನ್ಪಿಡಿ ಫ್ರೆಂಡ್ಸ್, ರಾತ್ರಿ ಎಷ್ಟು ಕತ್ತಲೆ ಆಗುತ್ತದೆಯೋ ಬೆಳಗ್ಗೆ ಅಷ್ಟು ಹತ್ತಿರ ಇರುತ್ತೆ. ನಿಮ್ಮ ಕಷ್ಟಗಳು ಒಂದು ದಿನ ಮುಗಿತವೆ. ನೀವು ಇಂದು ಅನುಭವಿಸ್ತಾ ಇರೋ ನೋವು ನಾಳೆ ನಿಮ್ಮ ಶಕ್ತಿಯಾಗಬಹುದು. ನೀವು ಇಂದು ಸುರಿಸುತ್ತಿರುವ ಬೆವರು ನಾಳೆ ನಿಮ್ಮ ಯಶಸ್ಸಿಗೆ ಕಾರಣವಾಗಬಹುದು. ಆದ್ರಿಂದ ಕಷ್ಟ ಬಂದಾಗ ಹೆದರಬೇಡಿ. ಸೋತಾಗ ಕುಗ್ಗಬೇಡಿ. ಜನರು ನಕ್ಕಾಗ ನಿಲ್ಲಬೇಡಿ. ನಿಮ್ಮ ಗುರಿ ನೆನಪಿಟ್ಟುಕೊಂಡು ಮುಂದೆ ನಡೆಯಿರಿ. ಒಂದು ದಿನ ಜನರು ನಿಮ್ಮ ಮೇಲೆ ನಕ್ಕಿದ್ದನ್ನೇ ಮರೆತು ನಿಮ್ಮ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ಸ್ನೇಹಿತರೆ, ಜೀವನ ತುಂಬ ಚಿಕ್ಕದು. ನಮಗೆ ಇಷ್ಟವಾದ ಕೆಲಸ ಮಾಡದೆ, ಕನಸುಗಳನ್ನು ಬೆನ್ನಟ್ಟದೆ, ಭಯದಲ್ಲೇ ಬದುಕಲು ಜೀವನ ತುಂಬ ಅಮೂಲ್ಯವಾದದ್ದು. ಆದ್ರಿಂದ ಇವತ್ತೇ ಒಂದು ನಿರ್ಧಾರ ಮಾಡಿ, ನಾನು ಇನ್ನು ಮುಂದಕ್ಕೆ ಭಯಕ್ಕೆ ಗುಲಾಮನಾಗುವುದಿಲ್ಲ. ನಾನು ನನ್ನ ಕನಸುಗಳಿಗಾಗಿ ಪ್ರಯತ್ನ ಮಾಡ್ತೀನಿ. ನಾನು ಸೋತರೂ ಮತ್ತೆ ಎದ್ದು ನಿಲ್ತೀನಿ. ನಾನು ರಿಸ್ಕ್ ತೆಗೆದುಕೊಳ್ಳಲು ಹೆದರೋದಿಲ್ಲ. ಈ ಮಾತುಗಳನ್ನು ಮನಸ್ಸಿನಲ್ಲಿ ಹೇಳ್ಕೊಡಿ. ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಶುರುವಾಗುತ್ತೆ. ಜೀವನದಲ್ಲಿ ದೊಡ್ಡ ಯಶಸ್ಸು ಸಾಧಿಸಿದವರು ಭಯವಿಲ್ಲದವರಲ್ಲ, ಭಯ ಇದ್ದರೂ ಮುಂದೆ ನಡೆದವರು. ಆದ್ರಿಂದ ಫ್ರೆಂಡ್ಸ್, ಭಯ ಇರಲಿ, ಸಮಸ್ಯೆ ಇರಲಿ, ಟೀಕೆ ಇರಲಿ, ಆದರೂ ಕೂಡ ಒಂದು ಹೆಜ್ಜೆ ಮುಂದೆ ಇಡಿ. ಯಾಕಂದ್ರೆ ಯಶಸ್ಸು ಯಾವಾಗಲೂ ಧೈರ್ಯವಾಗಿ ಹೆಜ್ಜೆ ಇಡುವವರನ್ನ ಹುಡುಕುತ್ತಿರುತ್ತದೆ. ರಿಸ್ಕ್ ತಗೊಳ್ಳಿ, ಕಲಿಯಿರಿ, ಬೆಳೆಯಿರಿ. ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಇವತ್ತು ಈ ವಿಡಿಯೋ ನೋಡಿದ ನಂತರನೂ ನೀವು ಅದೇ ಜಾಗದಲ್ಲಿ ನಿಂತಿದ್ರೆ ಮುಂದಿನ ವರ್ಷವೂ ನಿಮ್ಮ ಜೀವನ ಇದೇ ಥರ ಇರುತ್ತೆ. ಆದರೆ ಇವತ್ತು ನೀವು ಒಂದು ಸಣ್ಣ ನಿರ್ಧಾರ ತೆಗೆದುಕೊಂಡ್ರೆ, ಒಂದು ಸಣ್ಣ ಹೆಜ್ಜೆಯನ್ನು ಮುಂದೆ ಇಟ್ಟರೆ, ಮುಂದಿನ ವರ್ಷ ನಿಮ್ಮ ಜೀವನವನ್ನು ನೀವೇ ಗುರುತಿಸಲಾಗದಷ್ಟು ಬದಲಾಗಿಸ್ಕೊಂಡಿರ್ತೀರಾ. ನೆನ್ಪಿಡಿ, ಕನಸು ಕಾಣೋದು ಸುಲಭ, ಆದರೆ ಆ ಕನಸಿಗಾಗಿ ಹೋರಾಡುವುದು ಧೈರ್ಯವಂತರ ಕೆಲಸ. ಯಶಸ್ಸು ಯಾರಿಗೂ ಉಡುಗೊರೆಯಾಗಿ ಸಿಗೋದಿಲ್ಲ, ಅದನ್ನ ಕಷ್ಟಪಟ್ಟು ಗಳಿಸಬೇಕು. ನಿಮ್ಮ ಕನಸುಗಳನ್ನ ಯಾರ ಕೈಗೂ ಒಪ್ಪಿಸಬೇಡಿ. ನಿಮ್ಮ ಜೀವನದ ಕಥೆಯನ್ನ ಬೇರೆ ಯಾರೂ ಬರೆಯೋದಿಲ್ಲ, ನೀವೇ ನಿಮ್ಮ ಕಥೆಯ ನಾಯಕ. ಇಂದು ನಿಮ್ಮನ್ನ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ. 5 ವರ್ಷಗಳ ನಂತರ ನಾನು ನನ್ನ ಕನಸುಗಳನ್ನ ಬದುಕುತ್ತೇನಾ ಅಥವಾ ನನ್ನ ಭಯಗಳನ್ನ ಬದುಕುತ್ತೇನಾ? ಉತ್ತರ ನಿಮ್ಮ ಕೈಯಲ್ಲಿದೆ. ಇನ್ನೊಂದು ಮಾತು, ಒಂದು ದಿನ ಸಾಯುವವರೆಗೂ ಬದುಕುತ್ತೇವೆ, ಆದರೆ ಕೆಲವರು ಮಾತ್ರ ಬದುಕಿರುವಾಗಲೇ ಇತಿಹಾಸವನ್ನ
ಸೃಷ್ಟಿಸ್ತಾರೆ. ಆ ಇತಿಹಾಸ ಸೃಷ್ಟಿಸುವವರ ಸಾಲಿನಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು. ಆದ್ರೆ ಅದಕ್ಕೆ ಹಿಂದೆ ನಿರ್ಧಾರ ತೆಗೆದುಕೊಳ್ಳಿ, ಹಿಂದೆ ಆರಂಭಿಸಿ, ಹಿಂದೆ ಮೊದಲ ಹೆಜ್ಜೆ ಇಡಿ. ಯಾಕಂದ್ರೆ ನೀವು ಇಂದು ತೆಗೆದುಕೊಳ್ಳುವ ಒಂದು ಧೈರ್ಯದ ನಿರ್ಧಾರ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹಾಗಾಗಿ ಫ್ರೆಂಡ್ಸ್, ಭಯವನ್ನ ಬಿಟ್ಟುಬಿಡಿ, ಸಂದೇಹವನ್ನ ದೂರ ಮಾಡಿ, ಕನಸುಗಳನ್ನ ದೊಡ್ಡದಾಗಿ ನೋಡಿ, ರಿಸ್ಕ್ ತೆಗೆದುಕೊಳ್ಳಿ, ಕೆಲಸ ಮಾಡಿ, ನಿರಂತರವಾಗಿ ಕೆಲಸ ಮಾಡಿ. ಬಿದ್ದರೆ ಎದ್ದು ನಿಲ್ಲಿ, ಸೋತರೆ ಕಲಿಯಿರಿ, ಗೆಲ್ಲುವವರೆಗೂ ನಿಲ್ಲಬೇಡಿ. ನಿಮ್ಮ ಕನಸುಗಳ ಬೆಲೆ ನಿಮ್ಮ ಭಯಕ್ಕಿಂತ ದೊಡ್ಡದಾಗಿರಲಿ. ನಿಮ್ಮ ಧೈರ್ಯದ ಶಬ್ದ ನಿಮ್ಮ ಭಯದ ಶಬ್ದಕ್ಕಿಂತ ಜೋರಾಗಿರಲಿ. ಮತ್ತು ಒಂದಿನ ನಿಮ್ಮ ಯಶಸ್ಸು ನಿಮ್ಮನ್ನ ನಂಬದ ಎಲ್ಲರಿಗೂ ಉತ್ತರವಾಗಿರಲಿ. ರಿಸ್ಕ್ ತೆಗೆದುಕೊಳ್ಳದೇ ಇರೋರು ಸುರಕ್ಷಿತವಾಗಿರ್ಬೋದು, ಆದ್ರೆ ರಿಸ್ಕ್ ತೆಗೆದುಕೊಂಡವರೇನೆ ಇತಿಹಾಸ ಬರೆಯೋದಕ್ಕೆ ಸಾಧ್ಯ. ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಭಯದಿಂದ ಬದುಕಿದ್ರೆ ಸುರಕ್ಷಿತವಾಗಿರಬಹುದು, ಆದ್ರೆ ಧೈರ್ಯದಿಂದ ಬದುಕಿದ್ರೆ ಯಶಸ್ಸು ಸಿಗುತ್ತೆ. ಆದ್ರಿಂದ ಸ್ನೇಹಿತರೆ, ಕನಸು ಕಾಣಿ, ಕಷ್ಟಪಡಿ, ರಿಸ್ಕ್ ತಗೊಳ್ಳಿ, ಮುಂದೆ ನಡೆಯಿರಿ. ಒಂದು ದಿನ ಯಶಸ್ಸು ನಿಮ್ಮ ಬಾಗಿಲು ತಟ್ಟೋದು ಖಂಡಿತ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೇನೆ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.